ಈಗ ಗೋದ್ರೇಜಿಂದ ಐಟಮ್ಗಳು ಲೋಡ್ ಆಗಿ ಸೆಕ್ಯೂರಿಟಿ ಐಟಮ್ಸ್ ಸೇಫ್ಗಳು, ಬ್ಯಾಂಕಿಗೆ ಬೇಕಾದ್ರೆ ಲಾಕರ್ಗಳು, ಇವೆಲ್ಲ ಕರ್ನಾಟಕ KDDC ಬ್ಯಾಂಕ್ ಸಿರ್ಸಿ ಇಲ್ಲಿಗೆ ಡೆಲಿವರಿ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಅವ್ರದ್ದು ಬ್ರ್ಯಾಂಚು ಸಿರ್ಸಿಯಿಂದ ಹಿಡಿದು ಕಾರವಾರ, ಭಟ್ಕಳ ಅಲ್ಲಿವರೆಗೂ ಇದೆ. ಎಲ್ಲನೂ ಗ್ರಾಮೀಣ ಪ್ರದೇಶಗಳು, ಗುಡ್ಡಗಾಡು ಪ್ರದೇಶಗಳಲ್ಲಿ ಇರುವಂಥದ್ದು. ಒಂದೊಂದು ಹಳ್ಳಿ ಅಲ್ಲಲ್ಲಿ ಇರ್ತವೆ. ಆ ಹಳ್ಳಿನಲ್ಲಿ ಅವರದ್ದು DCC ಬ್ಯಾಂಕ್, ರೈತರಿಗೆ ಉಪಯೋಗವಾಗುವ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್, ಅಂದರೆ ರೈತರಿಗೆ ಸಾಲ ಕೊಡುವಂಥದ್ದು ಮತ್ತು ಸರ್ಕಾರ ಅವರಿಗೆ ಹೆಲ್ಪ್ ಮಾಡುವಂಥದ್ದು, ಸಹಕಾರದ ಸಹಾಯಧನಗಳನ್ನು ಒದಗಿಸುವಂಥ ಬ್ಯಾಂಕ್ಗಳು. ಹಾಗಾಗಿ ಎಲ್ಲ ವಿಲೇಜ್ ಸೈಡ್ಗಳಲ್ಲಿ ಇರ್ತವೆ. ವಿಲೇಜ್ ಸೈಡಲ್ಲಿ ಈ ಹೆವಿ ಲೋಡ್ ತಗೊಂಡು ಹೋಗೋದು ತುಂಬಾನೇ ಕಷ್ಟ ಆಗಿರುತ್ತೆ. ಒಂದು ಸೇಫು ಅಂದರೆ ಕಬ್ಬಿಣದ ಪೆಟ್ಟಿ ಅಂತ ಹೇಳ್ತೀವಿ, ಮಾಮೂಲಿ ಭಾಷೆಯಲ್ಲಿ ಕಬ್ಬಿಣದ ಪೆಟ್ಟಿ ಸೇಫು. ಇದನ್ನು ತಗೊಂಡೋಗಿ ಅವರ ಬ್ರಾಂಚಿಗೆ ಡೆಲಿವರಿ ಮಾಡಬೇಕಾಗತ್ತೆ. ಹೆವಿ ತುಂಬಾನೇ ಭಾರ ಇರೋದರಿಂದ ಒಂದೊಂದು ಸೇಫ್ ಅಂದರೆ ಕಬ್ಬಿಣದ ಪೆಟ್ಟಿ ಮಿನಿಮಮ್ ಅಂದರೆ 600 kgಯಿಂದ 2000-2500 kgವರೆಗೂ ತೂಕ ಇರುತ್ತೆ. ಈಗ ಗಾಡಿಯಲ್ಲಿ ಅದು ತುಂಬಾನೇ ಏರು ಪ್ರದೇಶ ಆದ್ದರಿಂದ ಹೋಗ್ತಾ ಅಲ್ಲಿ ಬಿಸಿಯಾಗಿ ಹೋಗಿದೆ. ಗಾಡಿಯನ್ನು ನಿಲ್ಲಿಸಿದ್ದಾರೆ. ಸ್ವಲ್ಪ ತಣ್ಣದ ಮೇಲೆ ಮುಂದೆ ಹೋಗ್ತಾ ಇದ್ದಾರೆ. ಕಾಣ್ತಾ ಇರ್ಬೋದು ಗಾಡಿ. ಅಲ್ಲಿ ತುಂಬ ಕಿರಿದಾದ ಮಾರ್ಗಗಳಿರುವುದರಿಂದ ಗಾಡಿಯನ್ನು ತಿರುಗಿಸೋದಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಈಗ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದೆ ಗಾಡಿ. ಇದು KDDCಯ ಕಲ್ಲೇಶ್ವರ ಎಂಬ ಊರು, ಕಲ್ಲೇಶ್ವರ ಬ್ರಾಂಚು. ಅಲ್ಲಿಗೆ ಒಂದು ಚಿನ್ನ ಒಡವೆಗಳನ್ನು ಇಡುವಂಥದ್ದು ಕಬ್ಬಿಣದ ಪೆಟ್ಟಿ ಅಂದರೆ ಸೇಫು, ಇನ್ನೊಂದು ಕ್ಯಾಶ್ ಇಡುವಂಥದ್ದು ನಗದು ಬ್ಯಾಂಕಲ್ಲಿ ಇಡುವಂಥದ್ದು. ಆ ಥರದ್ದು 2 ಐಟಮ್ ಕೊಡಬೇಕಿತ್ತು. ಅದಕ್ಕೋಸ್ಕರ ಗಾಡಿ ಹೋಗಿ ರಿವರ್ಸ್ ಮಾಡಿ ಬ್ಯಾಂಕಿನ ಹತ್ತಿರದವರೆಗೂ ತಗೊಂಡೋಗಿ ಇಟ್ಟಿದ್ದಾರೆ. ಈಗ ಅದನ್ನು ಇಳಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೊತಿದ್ದಾರೆ. ಒಂದೊಂದೇ ಇಳಿಸ್ಬೇಕಾಗತ್ತೆ, ನಿಧಾನವಾಗಿ ಇಳಿಸ್ಬೇಕಾಗತ್ತೆ. ಯಾಕಂದರೆ ಗಾಡಿಗೆ ಏಟಾಗಬಾರ್ದು, ಜನರಿಗೆ ಏಟಾಗಬಾರ್ದು, ಜೊತೆಗೆ ಐಟಮ್ಗಳಿಗೂ ಏನು ಡ್ಯಾಮೇಜ್ ಆಗಬಾರ್ದು. ಡ್ಯಾಮೇಜ್ ಆದರೆ ಅದನ್ನು ಬ್ಯಾಂಕಿನವರು ರಿಜೆಕ್ಟ್ ಮಾಡ್ತಾರೆ. ನಿಧಾನವಾಗಿ ಎತ್ತಿಕೊಂಡು ಹೋಗಿ ಶ್ರಮ ವಹಿಸಿ ಎತ್ತಿಕೊಂಡು ಹೋಗಬೇಕಾಗುತ್ತೆ ಇದನ್ನು ಮೆಟ್ಲ ಮೇಲೆ. ಇದು ಆ ಸೇಫ್ನ ಒಳಗಡೆ ಇರುವಂತಹ ಪ್ಲೇಟ್ಗಳು, ಎಸೆಸರೀಸ್ ಸಾಮಾನುಗಳು ಅದರದ್ದು. ಹಾಗಾಗಿ ಬೆನ್ನ ಮೇಲೆ ತಗೊಂಡು ಹೋಗಿದ್ದಾರೆ. ಆದರೆ ಈ ಸೇಫ್ಗಳನ್ನು ಯಾವುದೇ ಕಾರಣಕ್ಕೂ ಆ ಥರ ಎತ್ತಿ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಅದರದ್ದೇ ಟೆಕ್ನಿಕಲ್ಲಿ ಪ್ಲ್ಯಾನ್ ಮಾಡಿ ಉರುಳಿಸಿಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಈಗ ನೋಡಿ ಅದನ್ನು ಉರುಳಿಸ್ತಾ ಇದ್ದಾರೆ, ಎತ್ತಾ ಇದ್ದಾರೆ. ಈ ಕಡೆ ಒಂದೇ ಸಮನೆ ಬಲವಾಗಿ ಜೋರಾಗಿ ಬಿದ್ದು ಏಟಾಗದೆ ಅಂತ ತಡೆಯೋದಕ್ಕೋಸ್ಕರ ಹಲಗೆ ಪೀಸ್ಗಳನ್ನು ಇಟ್ಕೊಂಡಿದ್ದಾರೆ. ನಿಧಾನ ಇಳಿಸಿದ್ದಾರೆ ನೋಡಿ. ಲಾರಿಗೂ ಯಾವುದೇ ಡ್ಯಾಮೇಜ್ ಇಲ್ಲ. ಕೆಳಗಿಳಿಸ್ತಿದ್ದಾರೆ, ಟೈರ್ ಹಾಕ್ಕೊಂಡಿದ್ದಾರೆ. ಗಾಡಿಗೆ ಏಟಾಗೋದಿಲ್ಲ, ಅದೇ ಥರನೇ ಸೇಫ್ಗೆ ಏಟಾಗದಂಗೆ ಇಳಿಸಿದರು. ಅದೇ ಮೇಲೆ ಇಲ್ಲಿಂದ ಇನ್ನೊಂದು ಟೈರಿಗೆ ಪಾಲ್ಟಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, 2ನೇ ಪಾಲ್ಟಿ ಆಯಿತು. ಇನ್ನು ನೇರ ಮಾಡುತ್ತಾ ಇದ್ದಾರೆ. ಅದು ಕಂಪನಿಯಿಂದ ಬರುವಾಗ ಇದನ್ನು ರಟ್ಟಿನ ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕೆಳಗಡೆ ವುಡ್ ಪ್ಲೇಟ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಅದು ಗಾಡಿಯಲ್ಲಿ ಮಳೆಗೋ ಅಥವಾ ಎತ್ತಿ ಇಡುವಾಗಲೋ ಸ್ವಲ್ಪ ಕಿತ್ತು ಹೋಗಿರುತ್ತೆ. ಅದನ್ನೆಲ್ಲ ತೆಗೆದು ನಿಧಾನವಾಗಿ ಕೆಳಗಿಂದ ಪೈಪ್ ಹಾಕಿ ಉರುಳಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಅದು ಚಿಕ್ಕ ಪೆಟ್ಟಿಗೆ 10 kg ಪ್ಯಾಕೆಟ್ ಉಳಿಸ್ತಾ ಇದ್ದಾರೆ ಅವರು. ಆದರೆ ಆ ಥರ ಉಳಿಸೋಕ್ಕಾಗೋದಿಲ್ಲ. ನಮಗೆ ಕಬ್ಬಿಣದ ರಾಡ್ ಕೆಳಗಡೆ ಇಟ್ಕೊಂಡು ಅದರದ್ದೇ ಆದ ಚಾಕಚಕ್ಯತೆಯಿಂದ ನುರಿತ ಕೆಲಸಗಾರರು ಮಾಡುವಂಥ ಕೆಲಸ ಆದರೆ ಮಾತ್ರ ಆ ಥರ ಮಾಡಬಹುದು. ಇದ್ದರೆ ಬೇರೆ ಯಾರ ಹತ್ರ ನಾವು ಆ ಥರ ಹೇಳಿದ್ರೆ ತಗೊಂಡೋಗಿ ಅಂದರೆ ಅದನ್ನು ತಗೊಂಡೋಗಿ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ನೋಡ್ಬೋದು, ಇದು 5 ಅಡಿದು ಚಿನ್ನ ಒಡವೆಗಳು ನಾವು ಬ್ಯಾಂಕ್ಗಳಲ್ಲಿ ಇಡ್ತೀವಲ್ಲ, ಅದನ್ನು ಅವರು ಜಾಗ್ರತೆಯಾಗಿ ಇಡೋದಕ್ಕೋಸ್ಕರ ಈ ಥರ ಕಬ್ಬಿಣದ ಪೆಟ್ಟಿಗಳನ್ನು ತಗೋತಾರೆ. ನೋಡ್ಬೋದು, ಅವರು ಉರುಳಿಸೋದು ನೋಡಿದ್ರೆ ಆರಾಮಾಗಿ ಉರುಳಿಸೋ ಥರ ಕಾಣಿಸ್ತಾ ಇದೆ. ಆದರೆ ಇದು 1200 1300 kg ಅಷ್ಟು ತೂಕ ಇರುತ್ತದೆ. ಈಗ ಬಂದು ಬ್ಯಾಂಕಿನ ಮೇಲಕ್ಕೆ ಮೆಟ್ಲುಗಳಿದ್ದಾವೆ. ಇದು ಫಸ್ಟ್ ಫ್ಲೋರ್ನಲ್ಲಿರೋದ ಕಾರಣ ಮೇಲಕ್ಕೆ ಇದನ್ನು ಯಾವುದೇ ಕಾರಣಕ್ಕೂ ಎತ್ತಿ ಹಾಕೋಕ್ಕಾಗೋದಿಲ್ಲ. ಒಂದೋ ಕ್ರೇನ್ ಬೇಕು. ಆದರೆ ಇಂತಹ
ಊರುಗಳಲ್ಲಿ 10 ಕಿಲೋಮೀಟ್ರ್, 15 ಕಿಲೋಮೀಟ್ರ್, 20 ಕಿಲೋಮೀಟ್ರ್ ದೂರದ ಹೋದ್ರೂ ನಿಮಗೆ ಕ್ರೇನ್ ಸಿಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಚೈನ್ ಪುಲ್ಲಿ ಹಾಕ್ತಾರೆ. ಚೈನ್ ಪುಲ್ಲಿ ಅಂತ ಒಂದು ಸಾಧನ ಇದೆ. ನೀವು ನೋಡಿರ್ಬೋದು, ರಾಟೆ ಮುಖಾಂತರ ಕಬ್ಬಿಣದ ಚೈನ್ ಹಾಕಿ ಅದನ್ನು ಎಳೆದು ಮೇಲಕ್ಕೆ ಹಾಕ್ತಾರೆ. ನಿಧಾನವಾಗಿ ಎಳಿತಿದ್ದಾರೆ. ಒಬ್ಬೊಬ್ಬರಾಗಿ ಎಳೆದು ನೋಡಿ ನಿಧಾನಕ್ಕೆ ಎಳಿತಿದ್ದಾರೆ. ಇಲ್ಲಿ ಅದನ್ನು ಹಾಗೆ ತಂದು ನೇರ ಸ್ಟ್ಯಾಂಡಿಂಗ್ ಮಾಡ್ತಾರೆ. ಅಲ್ಲಿಂದ ಇನ್ನೂ ಮೇಲ್ಗಡೆಗೆ ಮೇಲಿನ ಸ್ಟೆಪ್ಪಲ್ಲಿ ಇನ್ನೊಂದು ಚೈನ್ ಪುಲ್ಲಿ ಹಾಕ್ತಾರೆ ಇದೇ ಥರ. ಅಲ್ಲಿಂದ ತಿರುಗಿಸಿ ಮೇಲಕ್ಕೆ ಎಳ್ಕೊಳ್ತಾ ಇದ್ದಾರೆ. ಮೇಲಕ್ಕೆ ಹೋಯ್ತು. ಇವಾಗ ಹಸಿವೆ, ತಿಂಡಿ ಟೈಮ್ ಆಗೋಗಿತ್ತು, ತಿಂಡಿ ಮಾಡಿರಲಿಲ್ಲ. ಬ್ಯಾಂಕಿನಲ್ಲಿ ಕೂತ್ಕೊಂಡು ಬೇರೆಯಿಂದ ತರಿಸಿ ತಿಂಡಿ ಬೆಳಗಿನ ತಿಂಡಿ ಉಪಹಾರ ಮಾಡ್ತಿದ್ದಾರೆ. ನೋಡಿ, ಇದು ಸ್ಟ್ರಾಂಗ್ ರೂಮು. ಬ್ಯಾಂಕಿನ ಸ್ಟ್ರಾಂಗ್ ರೂಮ್ ಒಳಗಡೆ 2 ಸೇಫ್ಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಟಿದ್ದಾರೆ. ನೋಡಿ, ಇದು ಗಾದ್ರಿದ್ದು ಸ್ಟ್ರಾಂಗ್ ರೂಮ್ನ ಒಳಗಡೆಗೆ ಗಾದ್ರೇಜಿದ್ದು ಸೇಫ್ ಇಟ್ಟಿರೋದು ನೋಡಿರ್ಬೋದು. ಇದರೊಳಗಡೆ ಶೆಲ್ಫ್ಗಳಿಟ್ಟು ಅದರ ಮೇಲೆ ಟ್ರೇಗಳು ಇಟ್ಟಿರ್ತಾರೆ. ಟ್ರೇ ಒಳಗಡೆಗೆ ಒಡವೆಗಳನ್ನು ಇಟ್ಟು ಜೋಡಿಸ್ತಾರೆ ಮುಂದೆ. ಇದು ಕ್ಯಾಶ್ ಇಡೋದಕ್ಕೆ ಚಿಕ್ಕ ಸೇಫ್ ಕೊಟ್ಟಿದ್ದಾರೆ. ಅಲ್ಲಿಂದ ಲೋಡ್ ಆಗಿ ಅದನ್ನು ಕೊಟ್ಟು ಕಾರವಾರದಿಂದ ಈಗ ತೆರಳುತ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಕಾಡಿನ ಮಧ್ಯ ಕಿರಿದಾದ ರೋಡು, ಸುಂದರವಾದ ಸನ್ನಿವೇಶಗಳು. ನಾವು ಎಲ್ಲರೂ ಬ್ಯಾಂಗ್ಳೂರಿಂದ ಈ ಥರ ಊರು ನೋಡೋದಕ್ಕಂತ ಟ್ರಿಪ್ ಹೋಗ್ತಾ ಇರ್ತೀವಿ. ಆದರೆ ಇವರಿಗೆ ಮಾತ್ರ ಇದು ಡೈಲಿ ಇದೇ ಕೆಲಸ ಆದ್ದರಿಂದ ಇವರ ಪ್ರಕೃತಿ ಸೌಂದರ್ಯ ಯಾವಾಗಲೂ ಸವಿತಾನೆ ಇರ್ತಾರೆ. ನೋಡಿದ್ರಲ್ಲ ಹೇಗೆ ಕಾಣಿಸ್ತಿದೆ, ಹೇಗಿದೆ ಪ್ರಕೃತಿ ಸೌಂದರ್ಯ, ಹೇಗಿದೆ ಕೆಲಸ, ಹೇಗಿದೆ, ಯಾವ ರೀತಿಯಲ್ಲಿ ಕೆಲಸವನ್ನು ತಮ್ಮದೇ ನುರಿತ ಅನುಭವದ ಮುಖಾಂತರ ಎಷ್ಟು ಭಾರವಾದರೂ ಎತ್ತಿ ಇಡುವಂತಹ ಚಾಕಚಕ್ಯತೆಗಳು ನೋಡಿದ್ರಲ್ಲ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದೆ ಇಂಥದ್ದು ವೀಡಿಯೋಗಳಿಗೆ ನಮ್ಮನ್ನು ಫಾಲೋ ಮಾಡಿ.